ಬಂದಿದೆ ಇದು ಪಾರ್ಸೆಲ್. ಥ್ಯಾಂಕ್ ಯು ಸೋ ಮಚ್. ತೂಕ ಜೀವ ಉಂಟು ತೂಕ. ಉಲ ಇಂಚಿನವು ಇನ್ನೊಂದು ತೊಟ್ಟೆ ಉಂಟ ಜೀವ ಉಂಟು. ಜೀವ ಉಂಟು ಮಾರೆ ನೋಡಿ, ಜೀವ ಉಂಟು ಮಾರೆ, ಎಷ್ಟು ಚಂದ ಉಂಟು ಮಾರೆ. ಶಾ ಮುಖಕ್ಕೆ ನೀರು ಕೂಡ ಹಾಕಲಿಲ್ಲ. 6:30 ಆಗಿದೆ, 6:30. ಈಗ ದೋಸೆ ಮಾಡ್ತಿದ್ದೇನೆ. ನೀರು ದೋಸೆ ಎಲ್ಲಕ್ಕೆ ಮೊನ್ನೆ ಕಮೆಂಟಲ್ಲಿ ಇತ್ತು, ನೀರು ದೋಸೆ ನೀವು ಯಾಕೆ ಮಾಡುವಂತೆ, ಯಾಕಂದರೆ ನಮಗೆ ಬೇರೆ ದೋಸೆ ಗೊತ್ತಿಲ್ಲ, ಅದಕ್ಕೆ ಜಾಸ್ತಿ ದೋಸೆನೇ ಮಾಡು. ಮತ್ತು ಪದಾರ್ಥ ನೀರಿನ ಉಂಟು, ಇದು ಎಂತ ಕ್ಯಾಬೇಜ್ ಪುಡಿ ಹಾಗೆ. ಮತ್ತು ಮಧ್ಯಾಹ್ನಕ್ಕೆ ಬೇರೆ ಮಾಡಿದ್ದು, ಈಗ ಸದ್ಯಕ್ಕೆ ಸಾಕು. ಅಮ್ಮ ಅಲ್ಲೂಜಲಿಗೆ ಹೋಗಿದ್ದಾರೆ. ಇವತ್ತು ಕೂಡ ಉಂಟು ನಮಗೆ. ಮತ್ತೆ ಒಂದು 2 ಸರ್ತಿ ಹೋಗುದು, ಬೆಳಗ್ಗೆ ಮತ್ತು ಸಾಯಂಕಾಲ 2 ಸರ್ತಿ ಇಂಜೆಕ್ಷನ್ ಕೊಟ್ಟಿದ್ದು. ಅದು ಡಗಡಗ ನೀರಿನ ಸ್ಮೆಲ್ ಆಯ್ತಾ, ಅಮ್ಮ ನಿಜ ಆಯ್ತಾ. ದೀಪ ಇದೆಯಾಡ? ಹಾಂ ಚಿಂಚುಕುಮಾರ್ ದೀಪ ದೂರ. ಈಗ ದೀಪಾವಳಿ ಇತ್ತು ಅಂದರೆ ಅಮ್ಮ ಇಷ್ಟ ಇಲ್ಲ, ಸ್ವಲ್ಪ ದಿನದಿಂದ ಹುಷಾರಿಲ್ಲ ಹಾಗೆ. ಓಕೆ ಇದಕ್ಕೆ ಮಾಡೋಣ. ಹಾಂ ಚಹಾ ಮಾತ್ರ ದೊಡ್ಡ ಬಿಗ್ ಲೋಟದಲ್ಲಿ ಬೇಕು ಅವರಿಗೆ, ಅದರಲ್ಲಿ ಅವ್ರು ಸಾಕಾಗೋದಿಲ್ಲ. ಒಂದು ದೀಪ ಇಡ್ತಾ ಇದ್ದಾನೆ, ದೀಪಕ್ಕೆ ಎಣ್ಣೆ ಬೇಕಲ್ಲ, ಅದನ್ನು ಸುರಿತಿದ್ದಾನೆ. ನಾನು ಅಮ್ಮ ಕಷ್ಟ ಬರುವಾಗ ತುಂಬ ದಿನಕ್ಕೆ ಬರ್ತದೆ ಅಂತ, ನಾನು ಕಡ್ತದ್ದು ಒಂದು ದಿನ ಕಾಲ ಅಮ್ಮನಿಗೆ ಸಾಕೊಡುವ ಕಲ್ಲ. ನನ್ನ ಈತಿ ಯಾವು ದೋಸೆ ಬೋಡ ಯಾವ ಅಂಡ ನಿನ್ನ ಕೇಸ್ ಎಂತ ಗೊತ್ತಾ, ಇದರ ಇಡೆಯಲ್ಲಿ ನಮ್ಮ ತೆಂಗಿನಕಾಯಿ ತೆಗಿಯೋರು ಬಂದಿದ್ದಾರೆ ಅಂತ. ಹೌದು ಹಟ್ಟು ಬಂತುಗ ತಪ್ಪಲ್ಲಿ ಎಪ್ಪುಡುವಲ್ಲ, ತೆಂಗಿನಕಾಯಿ ತೆಗಿಯೋರು ಬಂದಿದ್ದಾರೆ. ಅಂದರೆ ಈಗ ನಾವು ಈಗ ತೆಗಿಯೋದು ಬೇಡ ಅಂತ ಕೂಡ ಹೇಳ್ಬೋದು, ಆದರೆ ಮತ್ತೆ ಒಂದು ಹಾಕುದೆ. ಅಂದರೆ ನಮಗೆ ತೆಂಗಿನಕಾಯಿ ಕೂಡ ಇರಲಿಲ್ಲ ಗೈಸ್. ಮೊನ್ನೆಯಿಂದ ಕೂಡ ನಾವು ಅಂಗಡಿಯಿಂದ ತರ್ತಾ ಇದ್ದದ್ದು, ನಮ್ಮ ಬ್ಲಾಗಲ್ಲಿ ಕೂಡ ತೋರಿಸಿದ್ದು, ಅಂಗಡಿಯಿಂದಲೇ ತರ್ತಾ ಇದ್ದದ್ದು. ಒಳ್ಳೆದಾಯ್ತು ಅವ್ರು ಬಂದದ್ದು. ಟಬ್ಬು ಕೂಡ ಬಿದೇ ಉಂಟದ ಬೆಜ್ಜುನ ಹೋಲ್ ಮಾಡು ಬಾಟೆ ಮುಟ್ಟಿ ಏರಮ್ಮ ತುಂಬು ನೀಟೇ ಬಾಡೋಡ ಕರಕರದಾಡೆ. ತೆಂಗಿನಕಾಯಿ ತೆಗಿಲಿಕ್ಕೆ ಎಲ್ಲ ಹಾಕ್ಲಿಕ್ಕೆ ಒಂದು ಡಬ್ಬ ರೆಡಿ ಮಾಡಿದೆ, ಇನ್ನೊಂದು ಟಬ್ಬು ರೆಡಿ ಮಾಡಬೇಕು. ಮತ್ತು ಇಲ್ಲೆಲ್ಲ ಕಟ್ ಮಾಡಿಕೊಂಡು ಹಗ್ಗ ಎಲ್ಲ ಬೀಳ್ತದಲ್ಲ ಇದರಿಂದ ತೆಂಗಿನಕಾಯಿ ಹಾಗೆ ಅದಾಂಡು ಅಂಚಿದೆ ಈ ಪೋಲಿ ಪುಚ್ಚ ಹೋಯ್ತೊಂದು ಪೋಯ್ನೆ ಅಂದ ಇವತ್ತು ಬೆಕ್ಕು ಅದರ ಮೇಲೆ ಹೇಳ್ಕೊಂಡೋಗಿ. ಇವತ್ತು ನೀರು ಎಂತ ಬಿಡಲಿಲ್ಲ, ಇನ್ನು ಬಿಡಬೇಕಷ್ಟೇ ಎಲ್ಲ. ಟಬ್ಬು ಟಬ್ಬು ಮತ್ತು ರೆಡಿ ಮಾಡಿ ಒಬ್ಬರು ಬೊಕ್ಕ ನೀರು ಬಿಡ್ ನಾ ತೂಕ ಟಬ್ಬು. ಅದರಲ್ಲಿ ಉಂಟು ತೆಂಗಿನಕಾಯಿ ಸಣ್ಣ ಸಣ್ಣದು, ಅದ್ರ ಉಂಟು. ಮತ್ತು ಇದರಲ್ಲಿ ಉಂಟು, ಇದು ದೆಪ್ಪರ ಉಂಟು, ಇದರಲ್ಲಿ ಉಂಟು. ಮತ್ತು ಅದರಲ್ಲಿ ಎಂತ ಇಲ್ಲ ಕಾಣ್ಬೋದು. ಮತ್ತೊಂದು ನಮ್ಮ ಎದುರುಗಡೆ ಉಂಟಲ್ಲ, ಇದರಲ್ಲಿ ಉಂಟಕ್ಕ, ಅದರಲ್ಲಿ ತುಂಬ ಇದಾಗಿದೆ ಹಾಗೆ. ಅಷ್ಟನ್ನು ತೆಗೆಸಬೇಕು, ಕಾಯ್ತಿದ್ದೆ. ಅವರು ಬಂದ್ರುಂಟಲ್ಲ ಎಲ್ಲ ಹತ್ತಿರ ಎಲ್ಲ ಮನೆಗೆ ಹೋಗ್ತಾರೆ. ಅವರು ಒಂದು ಬಿಸ್ನೆಸ್ ಆಗ್ತದೆ ಗೊತ್ತಿಲ್ಲ ನನಗೆ. ಒಂದು ತೆಂಗಿನಕಾಯಿಗೆ 50 ರೂಪಾಯಿ ಗಿಡ. ನೋಡಿ ಗೈಸು, ನಿನ್ನೆ ಲಾಗ್ ನೋಡಿರ್ಬೋದು, ಈ ಮೆಣಸಿನ ಗಿಡ ಹೇಗೆ ಗ್ರೋ ಆಗಿದೆ ನೋಡಿ ಅಂತ. ಇದರಲ್ಲಿ ಮೆಣಸಿನ ಗಿಡ ಬದನೆ ಒಟ್ಟಿಗೆ ಉಂಟು ಅಲ್ಲನಾ. ಅಲ್ಲಿ ಅಲ್ಪಪುರ ಓಲು ನಮ್ಮ ಬದನೆ ಪಾರ್ತಿ ಜನ ಅವಾಗ ಬದನೆ ಮೂಲೆ ಉಂಟು. ಟೊಮೆಟೊ ಪುರ ಅಲ್ಪ ಉಂಟು, ಬಳ್ಳಿ ಆಯ್ತವು ಓಕೆ ಇಂಚಿನ ಟೊಮೆಟೊ ನಮ್ಮ ಅಪ್ಪಾಗ ಟೊಮೆಟೊನ ಅಂದವು. ಇಲ್ಲಿ ಗೈಸ್ ನೋಡಿ, ಇದೆಲ್ಲ ಉಂಟಲ್ಲ, ನಾವು ಇದು ಬಚಂಗಾಯಿ ಎಲ್ಲ ತಿಂದಿದ್ದೇವಲ್ಲ, ಅದೆಲ್ಲ ಬೀಜ ಸಾಕಿದ್ದು ಆದದ್ದು. ಗ್ರೋ ಆಗಲಿ ಆಮೇಲೆ ನೋಡುವ ಎಂತ ಅಂತ. ಇದೆಲ್ಲ ಪಿಜಿನ ಉಂಡು, ನೀರು ಪಾನ ಪೋಪುನು.
ಇದನ್ನು ನೋಡುವಾಗ ಒಂದು ಡ್ರೀಮ್ ನೋಡಿದಾಗೆ ಆಗ್ತದೆ, ಯಾಕಂದ್ರೆ ನಾವು ಮಾಡುವವರೇ ಅಲ್ಲ. ಒಂಜಿ ದಿನ ಡಿಸೈಡ್ ಮಾಡ್ತದೆ ಮಲ್ಲ ದನಿ ಮಂತದ ಮತ್ತು ಒಂದೇ ದಿನದಲ್ಲಿ ಡಿಸೈಡ್ ಆದದ್ದು ನಾನು ಫುಲ್. ಈಗಳಲ್ಲಿ ಏಸಿ ಇಲ್ಲಿ ಊರಲ್ಲಿ ಉಳಿದಿರೋ ನಾಯಿ ಅಂತ ಹೇಳಿದ್ರೆ ಅದು ಒಂದೇ. ಅಲ್ಲಿ ನೋಡಿ ಅಲ್ಲಿದ್ದಾನಲ್ಲ ಅವನು, ಮತ್ತು ಯಾರು ಇಲ್ಲ, ಒಂದು ಮರಿ ಇಲ್ಲ. ಅಮ್ಮ ಎಂತಾಯಿತು ಏನಾಯಿತು ಪತ್ತೇನೇ ಇಲ್ಲ. ಕಾಟತ್ತೆ ಒಮ್ಮೆ ಕೆಂಪುದವಾದ ಪೇ ನಮ್ಮ ಅಂಗಡಿದ್ದು ಕನಪತ್ತ ಸೊಪ್ಪು ಅವು ಕಾಟದೈ ಯಾನೋ ಕಾಟದೈ ಅತ್ತೆ ಬದಲದ ಮೂಲುಂಡು ಕಾಯಿ ಮುಂಚಿದ ಬರ ಈ ಫಸ್ಟ್ ಅಗ್ಗಿದು ನಡ್ತೀನಿ ಅಮ್ಮನಂಡ ಪೂರ ಎಡ್ಡೆ ಹಾಪುಂಡು ಬೇರೆ ಕೈಗುಣ ಎಡ್ಡೆ ಉಂಟು. ಗೈಸ್ ಅವರು ಬರ್ತೇನೆ ಅಂತ ಹೇಳಿ ಒಂದು 1/2 hour ಆಯಿತು. ಅಂದರೆ ಈಗ ತುಂಬ ಕಡೆ ತೆಂಗಿನಕಾಯಿ ಕೊರತೆ ಉಂಟಲ್ಲ, ಹಾಗೆ ಎಲ್ಲರೂ ತೆಗಿಸ್ತಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ತುಂಬ ತೆಂಗಿನಕಾಯಿ ಉಂಟು, ಅಂದರೆ ನಮ್ಮದಲ್ಲ ಬೇರೆಯವ್ರದ್ದಲ್ಲ, ಅವರೆಲ್ಲ ತೆಗಿಸ್ತಿದ್ದಾರೆ. ಹಾಗೆ ಆ ಟೈಮಲ್ಲಿ ನಾವು ಇಲ್ಲಿ ನೀರು ಬಿಡುವ ಸರಿ ಪತ್ತುಡು ನೀರು ಬಿಡುಡು ಎಡ್ಡೆ ರೇಪ ನಮ್ಮ ಬೈಯೆಡ್ ಪೂಜೆ ನೀರು. ಹಾಗೆ ಇರುವೆ ಎಲ್ಲ ಬಂದಿದೆ ಗೈಸ್, ಬುಡಕ್ಕೆಲ್ಲ ಇರುವೆ ಬಂದಿದೆ. ಇರುವೆಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ. DTT ಮಾಡೋದು ಹಾಕಿ ಗೈಸ್. ನಮ್ಮ ತರಕಾರಿ ಬಳ್ಳಿ ಉಂಟಲ್ಲ ಅದರಲ್ಲಿ ಹೂವಾಗಿದೆ ಕಂಡು. ಈಗಲ್ಲಿ ಎಂತ ಹೂ, ಈಗ ಅಮ್ಮನ ಹತ್ರ ಹೋಗಿ ಕೇಳಬೇಕು ಎಂತ ಅಂತೇಳಿ. ನೋಡ್ಬೋದು ಇನ್ನೊಂದು ಕೂಡ ಆಗಿದೆ. ಈಗ ಇದೆಂತ ಪೀರೆಯ ಅಂತ ಬಳ್ಳಿ ನೋಡುವಾಗ ಹಾಗೆ ಉಂಟು, ಪೀರೆಯಾಗೆ ಸಣ್ಣದು ಕೂಡ ಯೆಲ್ಲೋ ಕಲರ್ ಹೂ. ಅಮ್ಮನ ಹತ್ರ ಕೇಳುವ, ಆಗಲಿ ಒಂದಾದರೂ ಆಯ್ತಲ್ಲ. ಇದಕ್ಕೆ ಸಪೋರ್ಟ್ ಮಾತ್ರ ಇಂದು ಆಯ್ಜು ಮೆಚಿಂಚು ಬರ್ತೀರ ಸಪೋರ್ಟ್ ಆಯ್ಜು ತಪ್ಪದ ಪಾಡೋಡ ಬರಲಿಲ್ಲ ಗೈಸೇನು ಕೂಡ. ನಮ್ಮದು ನೀರೆಲ್ಲ ಬಿಟ್ಟಾಯ್ತು, ಈಗ ಚಂದ ಮಾಡಿ ನೀರೆಲ್ಲ ಹಾಕಿ ಆಯಿತು. ಇವ್ರು ಬರಲಿಲ್ಲ. ನಾನೊಂದು ತಿಂಡಿ ತಿಂದೆ ಬರಬೇಕಂತ ಏನು ಇಲ್ಲ ಮಾರೆ. ಬಂದರು ನೋಡಿ ಬಂದರು. ಇಷ್ಟು ಸಿಕ್ಕಿತು ಗೈಸ್. ಇವಾಗೆಲ್ಲ ಎಕ್ಕಬೇಕು, ಎಕ್ಕೋಣ ಗೈಸ್. ಸಾಕಾಗೋಯ್ತು ಆಯಿತಾ ಈ ಕೃಷಿಯೆಲ್ಲ ಕೆಲಸ ಹೇಗೆ ಮಾಡ್ತಾ ಇದ್ದಾರೆ. ಈ ಎಕ್ಕುವುದೆಲ್ಲ ಉಂಟಲ್ಲ ಇದು ಹುಡುಗರಿಗೆ ಬಿಟ್ಟಾಯ್ತಾ. ಹಚ್ಚಿಲ್ ಹೋಗ್ಬಿಟ್ಟ. ಈಗ ಕಸ ನೋಡಿ ಅಂತ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ತೆಗೆದ್ರು, ಅದು ತೆಗೆದ್ರು. ತೆಂಗಿನಕಾಯಿ ಎಷ್ಟು ಸಿಕ್ಕಿತ್ತು ತೋರಿಸ್ತೇನೆ. ನಮ್ಮ ಬೊಂಡ ಮಾತ್ರ ನೋಡಿ ಗೈಸ್, 50 ರೂಪಾಯಿ ಕೊಟ್ಟರು ಬೇಜಾರಿಲ್ಲ. ಈಗ ನೋಡ್ತೀರಾ ಅಲ್ಲ, ಈ ಮ್ಯಾಂಗ್ಳೂರಲ್ಲೆಲ್ಲ ಸೇಲ್ ಮಾಡ್ತಾರೆ ಅಂತ ಮಂಗೆ ಮಾಡೋದು. ಇಷ್ಟು ಸಿಕ್ಕಿತು ತೆಂಗಿನಕಾಯಿ ನೋಡ್ಬೋದು. 6 ಮಂತ್ ಧಾರಾಳವಾಗಿ ಎಲ್ಲ ಹೋಯ್ತು ಗೈಸ್. ನಮ್ಮ ಕೃಷಿಯ ಬೇಲಿ ಎಲ್ಲ ಹೋಯ್ತು. ಅಲ್ಲಿ ಅದು ಬಿದ್ದಿದೆ, ಎಲ್ಲ ಕೆಲಸ ಇನ್ನು. ಅಲ್ಲಿ ಮತ್ತು ಅಂಗಳದಲ್ಲಿ ಕಟ್ಟಿದ್ದೆ ಅಲ್ಲ ಅದು ಬಿದ್ದಿದೆ. ಕಟ್ಟುವುದೆಲ್ಲ ಕೆಲವು ಉಂಟು. ತುಂಬ ತೆಂಗಿನ ಗರಿ ರಾಶಿ ಬಿದ್ದಿದೆ. ಅದು ಇನ್ನೂ ನನಗುಂಟಲ್ಲ ಸ್ನಾನ ಮಾಡೋದು ಬೇಡ ಅಂತ ಮೈಕೈ ಎಲ್ಲ ತುಳಿದಿದ. ಕ್ಲಿನಿಕ್ಕಿಗೆ ಹೋಗ್ಬೇಕು ರಪ್ಪ. ಹೊಡಿ ಬಯ್ಯಾಯಿ ಹಾಂ ಅಂತ ಪಾಪ ನಾರಿಯನ್ನು ತುಂಬ ಕೆಲಸ ಮಾಡಿದ್ದಾನೆ. 2 ತೆಂಗಿನಕಾಯಿ ಕೊಡಬೇಕಂತ ತಿಳ್ಕೊಂಡದ್ದು ನೋಡ್ದಂತೆ. ಹಾಗಾದಿಂದ ಇಷ್ಟೇ ಇದ್ದಾನೆ. ನಾವು ಇಟ್ಟಬೇಕು. ಹೌದಾ ಎಷ್ಟು ಸಿಕ್ಕಿದೆ ನೋಡಿ. ಶಿಕ್ಷೆ ಬಂತು ಬೇಸ್. ನಾವು ಹೋಗುದೀಗ ವಿಡಿಯೋನ ಮಾಡಲಿ. ನಾವು ಈಗ ಹಾಂ ಬರ್ತೇವೆ. ಇವತ್ತಿದ್ದು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ನಾವು ಮನೆಗೆ ಬಂದ್ವಿ ಗೈಸ್. ಹೋದ್ವಿ ಸೀದಾ ಬಂದ್ವಿ ಮನೆಗೆ. ಮತ್ತು ಅಮ್ಮನ ಕೈಯಿದ್ದು ನಾಳೆ ಬೆಳಗ್ಗೆ ತೆಗೆಯುವುದಂತ, ಇವತ್ತೊಂದು ಇರಲಿ ಅಂತ ಹೇಳಿದರು. ಹಾಂ ಈಗ ಬಂದರೆ ಅಷ್ಟೇ. ಮತ್ತು ನಾನು ಬರುವಾಗ ಸಿಂಚು ಹತ್ರ ಹೇಳಿದ್ದೆ ಒಂದು ಕ್ಲೀನಾಗಿ ಎಲ್ಲ ಹೋಗಿತ್ತಲ್ಲ ಅದನ್ನೆಲ್ಲ ಕಟ್ಟು ಅಂತೇಳಿ ಕಟ್ಟಿದ್ದಾನೆ ಚಂದ ಮಾಡಿ. ದೇನೆ ಯಾನು ಬೈಯೆಲ್ಲ ನೇನೆ ಪಾಡು ನೀ ರಟ್ಟಾಯರೆ ಹಾಂ ಪಕ್ಕ ಬಯ್ಯ ಕೂಡ ಬೋಚ ಚಿಂಚುವಿನ ಮೀನು ಬರ್ತನದ
ಗೊತ್ತಾಯ್ತು ನಿಕ್ಕೆ ಮತ್ತೊಂದು ತಗೊಟ್ಟು ಹಾಗೆ ಚಿಂಚುವಿಗೆ ಒಂದು ನಮ್ಮ ಸಬ್ಸ್ಕ್ರೈಬರ್ ಮೀನು ಕಳಿಸ್ತಿದ್ದಾರೆ ಗೈಸ್. ಮೀನು ಕಳಿಸಿ ಅವರು 4 ದಿನ ಆಯಿತು, ಅವರು ಕಳಿಸಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಬಂದ ಮೇಲೆ ನಾವು ಅನ್ಬಾಕ್ಸಿಂಗ್ ಮಾಡುವ. ಈಗ ಒಂದು ಮಧ್ಯಾಹ್ನ ಆಗ್ಬೋದು ಬರುವಾಗ. ಹೀಗೆ ನಾನು ಬರುವಾಗ ಇವನು ನೋಡಿ ಅಲ್ಲಿ ಉಯ್ಯಾಲೆಲ್ಲ ಕಟ್ಟಿ ಇಟ್ಟದ್ದು ಗೊತ್ತಾಯ್ತು. ಅದು ನಾನು ಕೋಳೂರು ಜಾತ್ರೆಯಿಂದ ತಂದ ಉಯ್ಯಾಲೆ ಗಟ್ಟಿ ಇಟ್ಟದ, ಅದು ಕೂತ್ಕೊಳ್ಬೋದಾ? ದೊಡ್ಡವರಿಗೆ ಆಗುದಿಲ್ಲ? ನೀನು ಕೂತ್ಕೊಂಡ್ಯಾ? ಅವ ಅವ ಅಂದೆ ಎಂದ ಒಂದೊಂಜಿ ಆಡ್ತದೆ ಬೊಕ ಇನ್ನೊಂದು ತಾರೆ ಕಟ್ಟು ಸರಿಟ್ಟು ಅಡೆಗೆ ಆಂಡು ಬೊಕ ಮೀನು ಬಣ್ಣ ಮೀನಿಗೆ ಬೋಣ ಅಂಡು ಕನಾಯರು ಮಾವಿನ ಅಂಗಡಿಗೆ ಪೋಡು ಕನಾಯರು ಇದ್ದಿನ ರಿಕ್ಷೆ ಗಡಪನ ಅಂಡರು ಕೊನ ಕೊರುವಿ. ತೋರಿಸ್ತೇವೆ ಗೈಸ್ ನಿಮಗೆ ಬಂದ ಮೇಲೆ ಅನ್ಬಾಕ್ಸಿಂಗ್ ಮಾಡ್ತೀವಿ. ಫುಡ್ಡಿಂಗ್ ಬರ್ಕೊಂಡು ಈ ಕುರುಕು ಮನ್ಪುಲ್ಲ ನಿಂಪುರ ಅದರಿಂದ ಬಂದಿದೆ ಆಯಿತು ಇದು ಪಾರ್ಸೆಲ್. ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ನೋಡ್ತಾ ಇದ್ರೆ ತುಂಬ ಉಪಕಾರ ಆಯ್ತು ನನಗೆ. ಈಗ ನೋಡಿ ಲೈವ್ ಫಿಶ್ ಅಂತ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವರ ಅಡ್ರೆಸ್ ಹೇಳೋದು, ಅವರ ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಹಾಗೆ ಥ್ಯಾಂಕ್ಸ್ ಬನ್ಬೆ, ಥ್ಯಾಂಕ್ ಯು. ಅಂದರೆ ಇವನಿಗೊಂದು ಮೀನಿನ ಒಂದು ಎಲ್ಲಿ ಹೋದ್ರು ಮೀನು ಮಣ್ಣು ಅಂತ ಹೇಳ್ತಾರಲ್ಲ, ಅವ್ರು ಬ್ಲಾಗ್ ನೋಡ್ತಾರೆ, ಹಾಗೆ ಮೀನು ಕೊಟ್ಟು ಕಳಿಸಿದ್ದು. 3 days ಆಯಿತು ಕಳಿಸಿದ್ದು. ಪಾರ್ಸೆಲ್ ಬರ್ತಾನೆ ಉಂಟು. ಮೀನು ಜೀವಂಟ ಆಯ್ತು ಮಾಡಿ. ಹಾಂ, ಮೀನು ಜೀವಂಟ ಅಂತ ಗೊತ್ತಿಲ್ಲ ನಮಗೆ ಅದ್ರೊಳಗೆ ಮಾತ್ರ. ಅದು ಪಾರ್ಸೆಲ್ ಎಲ್ಲ ಬರ್ತದೆ. ಕತ್ ಅಥವಾ ಅವ್ಳು ವಿಸತಿ ಉಂಟು 3 ಬೇ ತೂಕ ಜೀವಂಡ ತೂಕ ಎಬೋ ಎಂತ ಮಾರೇ ಉಂಡಿಯಾ ಆಯ್ತುನಾ ಹೀಗೆ ಕಳಿಸೋದಾ? ಸುರ ಬಕೆಟಲ್ಲಿ ನೀರು ತಗೊಂಬ ಅಷ್ಟು ಬಕೆಟ್ ಉಲ ಇಂಚಿನವು ಇನ್ನೊಂದು ತೊಟ್ಟೆ ಉಂಟ ಜೀವಂಟು. ಜೀವಂಟು ಮಾರೆ ನೋಡಿ, ಜೀವಂಟು ಮಾರೆ ಎಷ್ಟು ಚಂದ ಉಂಟು ಮಾರೆ. ಶಾ ಭಯಂಕರ ಚಂದ ಈಗ ಪಾಡು 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 ಪಾಡು. ಒಳ್ಳೊಳ್ಳೆ ಮೀನು ಕಳಿಸಿದ್ದಾರೆ ಮಾರೆ ನೋಡಿ. ಇದು ಬಟರ್ಫ್ಲೈ ಗಪ್ಪಿ ಅಂತ ಸಿಗ್ತದಲ್ಲ, ಅದು ಎಷ್ಟು ಚಂದ ಉಂಟು ನೋಡಿ ಅಂತ. ಅಮ್ಮ ಕೂಡ ಬಂದರು ಎಲ್ಲ ಇನಿಕ್ಲಿಕ್ಕೆ. ಅಂತ ತಿಳ್ಕೊಂಡಿರ್ಲಿಲ್ಲ ಇಷ್ಟು ಒಳ್ಳೆ ಮೀನು ಬರುತ್ತೆ ಅಂತ. ನಾನು ತಿಳ್ಕೊಂಡಿದ್ದೆ ಹೀಗೆ. ಸೆಕೆಂಡ್ ಒನ್ ನೋಡ ಆಯ್ತಲ್ಲ ಹೌದು ಪೂರ. ಇದು ಕೂಡ ಒಳ್ಳೇದುಂಟು. ಅವು ಸೈ ಅಂತ ಬೇಕಾ ಬದುಕು ಆತು ದೂರ ಬಂದಾಗ ಓಕೆ ಈತು ಒರಿನಾನೆ ಮಲ್ಲ. ಒಂದು ಮಾತ್ರ ಸತ್ತೋಗಿದೆ ಅಷ್ಟೇ. ಇದು ಯಾವುದು ಮೀನು ನೋಡು, ಎಲ್ಲ ಕಟ್ಟಿ ಎಂತೆಲ್ಲ ಓಪನಿಂಗ್. ini mana sporci ಎಷ್ಟು ಕಾಪಿಯಾ ನನ್ನ ಕೊರ್ಪುನ ತೂಪೆ ಶಾಲೆ ಕೊಟ್ಟಿದ್ದು ಕೂಡ. ಅವನ ಅವಾಗ ಒಂದು ಗಪ್ಪಿ ತಂದು ಶಾಲೆಗೆ ಕೊಂಡೋಗಿದ್ದಾನೆ ಗೊತ್ತುಂಟ ಎಷ್ಟು ಚಂದ ಅಂದು ಅವು ಏಕಾಡ್ದಾನಿ నువ్వు ఆన అందతా టైగర్ ಇದು ಟೈಗರ್ ಎಬುದ ಫೀಮೇಲ್ ಟೈಗರ್ ಇಂದ ಇದ್ರ ಹೆಸರು ಟೈಗರ್ ಗೈಸ್. ಟೈಗರ್ ಏತು ಮೀನಿಯ ಅಂದ ಬಿಡತ್ ಪಾಡು. ಲಾಸ್ಟ್ ಮೀನು ಪರವಾಗಿಲ್ಲ. ಇಷ್ಟು ದೂರದಿಂದ ಬರುವಾಗ ಇಷ್ಟು ಬದುಕಿದ್ದೇ. ವಾ ಅವು ಪೊಣ್ಣ ಅದೇ ಕಡ್ದಾನೆ ಅತ್ತ ಬೇತೀಯೋ ವಾ ಆಗದ್ದೇ. ಇವನ ಹತ್ರ ಓಲ್ಡ್ ಕಪ್ಪಿತ್ತು, ಅದನ್ನು ಇವನಿಗೆ ಕೊಡ್ತಾ ಇದ್ದಾನೆ ಆರ್ಯನ್ಗೆ. ಇಲ್ಲಿ ಬಂತಲ್ಲ ಇವನಿಗೆ ತುಂಬ ಹಾಗೆ. ನಾನು ಪದಾರ್ಥದ ಕಡೆ ಗಮನ ಕೊಡುವ ಗೈಸ್. ತುಂಬ ಕೆಲಸ ಉಂಟು. ನಮ್ಮ ಜೊತೆ ಕೂತ್ಕೊಂಡ್ರೆ ಆಗುತ್ತಿಲ್ಲ. ಇವತ್ತು ಒಂಥರ ಉಂಟಲ್ಲ ಸುಸ್ತಾಗ್ತದೆ. ಅಂದರೆ ಬೆಳಗ್ಗಿಂದ ಇದೇ ಆಯಿತು, ಓಡಾಡೋದು ಅದು ಇದು. ಬಾ ಒಂದು ಗುಂಡ ಇವನನ್ನು ಕಡಿ ಹೊರಗೆ ಹೋಗೋದು ಮಾರಿ. ಒಮ್ಮೆ ಒಳಗೆ ಒಮ್ಮೆ ಹೊರಗೆ ಹೋಗ್ತೇನೆ. ಪದಾರ್ಥ ಒಂದು ಮಾಡಿದೆ ಮತ್ತೆ ಎದ್ದು ಸಾರು ಹಾಗೆ ಇನ್ನೊಂದು ಮಾಡ್ತಾ ಇದ್ದೇನೆ. ಅಂದರೆ ಉಪ್ಪು ಕಡಿ ಮಾಡಬೇಕಿತ್ತು.
ಹಾಗೆ ಮೊನ್ನೆದು ಒಂದು ಪಾತ್ರೆ ಎಣ್ಣೆ ಕಟ್ಟಿತ್ತು, ಅದು ಬೇಗಿದೆ. ಅದಕ್ಕೆ ಸ್ವಲ್ಪ ಇತ್ತಲ್ಲ, ಹಾಗೆ ನಾನು ಬೀನ್ಸ್ ಆ್ಯಡ್ ಮಾಡಿ ಉಪ್ಪು ಕರಿ ಮಾಡ್ತಾ ಇದ್ದೇನೆ. ಎಂತ ಹಾಕಲಿಲ್ಲ, ಖಾಲಿ ಇದು ಮಾಡ್ತೀನಿ. ಸಾಲ್ಟ್ ಸ್ವಲ್ಪ ಹಾಕಿದೆ. ಅಲ್ಲಿಗೆ ಇವತ್ತಿನ ಆಯಿತು. ಮತ್ತು ಈಗ 5 ಗಂಟೆಗೆ ಮತ್ತೆ ಪುನಃ ಹೋಗ್ಬೇಕು ಕ್ಲಿನಿಕ್ಕಿಗೆ. ಹಾಗೆ ಫುಲ್ ಇವತ್ತು ಇದು ಜಿಮ್ಮಿನ ವರ್ಕೌಟು. ಹಾಂ ಗೈಸ್ ನೋಡ್ಬೋದು, ಮೀನೆಲ್ಲ ಸೆಟ್ ಆಯಿತು. ಈಗ ಇದಕ್ಕೆ ಹಾಕಿದ್ವಿ, ಇದನ್ನು ಕ್ಲೀನ್ ಮಾಡಿ ಇದಕ್ಕೆ ಮೀನೆಲ್ಲ ಹಾಕಿದ್ವಿ. ಈಗ ಕಪ್ಪಿಯನ್ನು ನೋಡ್ಬೋದು, ಅವ್ರು ಕೊಟ್ಟ ಕಪ್ಪಿ ಚೆಂದ ಉಂಟಲ್ಲ, ಕಲರ್. ಹಾಗೆ ಇವಾಗ ನಾನು ಚಹಾ ಇಡ್ತಾ ಇದ್ದೇನೆ. ಗಂಟೆ ಆಗ್ತಾ ಬಂತು ಗೈಸ್, 3 ಗಂಟೆ ಆಯ್ತು. ಈಗ ಚಹಾ ಇಟ್ಟಿದ್ದೇನೆ, ಚಹಾ ಒಂದಾಗಲಿ ಅಂತ. ಚಹಾ ಕುಡಿದು ಮತ್ತು 5 ಗಂಟೆ ಆಗುವಾಗ ನಾವು ಕ್ಲಿನಿಕ್ಕಿಗೆ ಹೋಗುವ. ಚಹಾ ಕುದಿಲಿಲ್ಲ, ಈಗ ಇಟ್ಟದಷ್ಟೇ. ಅಮ್ಮನಿಗೆ ಚಾಯ ಮತ್ತು ತಿಂಡಿ ಅದೇ ಅಂಗಡಿತು ಕನ್ನಡಿ. ನಾನು ಮತ್ತೆ ಚಹಾ ಕುಡ್ಕೊಂಡು ಕಾಲದ ಟ್ರಿಪ್ಪಿಗೆ ಹೊರಡಿದ್ವಿ ನಾನು ಮತ್ತು ಅಮ್ಮ. ಯಾಕೆ ಆದರೆ ನಾಚಿಗೆ ಅಂತ ಹುಷಾರಿಲ್ಲ, ಆಯ್ತು. ನಾಳೆ ಬೆಳಗ್ಗೆ ತೆಗಿತಾರೆ. ಹಾಗೆ 3 ದಿನ ಅಲ್ಲ 4 ದಿನ ಆಗ್ತದೆ. ಎಲ್ಲ ಮಾತ್ರೆಗೆ ಅಂತ ನೋಡು, ಮಾತ್ರೆ ಒಂದು 4 ದಿನ ಮೊರನ್ ಹಿಡ್ದು ಆವತ್ತ ಎಂಚು ಟೊಮೊಟೊ ಇತ್ತು. ಅಮ್ಮನ ವೆಯ್ಟ್ ನೋಡಿದ ಬರ್ತದೆ. ಇತ್ತು ತಗೊಳ್ಳಿ, ಇತ್ತು 40 ಮೂಜಿ. ಈಗ ಉಂಟು ಇಂಜೆಕ್ಷನ್. ಇತ್ತು ನಾಳೆ ಒಂದು ಬೆಳಗ್ಗೆ ಬರಲಿಕ್ಕೆ ಉಂಟು. ಅಲ್ಲಿಗೆ ಬೇನುಂಡ ತೆಪ್ಪ ಓಡ ಹಾಕಿದ್ದು ಕೈಗೆ ಗ್ಲೂಕೋಸ್ ಕೈಗೆ ಹಾಕಿ. ಈಗ ಸೂಜಿ. ಈಗ ರಿಕ್ಷಾ ತರಲಿಕ್ಕೆ ಹೋಗೋಣ. ಬಂದೆ ಮನೆಗೆ, ಈಗ ಬಂದದಷ್ಟೇ. ಮತ್ತೆ ನಾನು ಬರುವಾಗ ಮಲ್ಲಿಗೆ ತೊಗೊಂಡು ಬಂದೆ, ಆಯಿತಾ. ಅಮ್ಮ ಈಗ ಹುಷಾರಾದ ಲೆಕ್ಕದಲ್ಲ, ಅಥವಾ ದೇವರಿಗೆ ಇಡುವ ಅಂತೇಳಿ ಈಗ ಇಲ್ಲಿ ಮಲ್ಲಿಗೆಗೆ 100 ಗೈಸ್, 100 ಈಗ ಮಲ್ಲಿಗೆಗೆ. ಮತ್ತೊಂದು ತುಳಸಿ ಮಾಲೆ ಸಣ್ಣ ತೊಗೊಂಡು ಬಂದು. ಹಾಗೆ ಅದರಲ್ಲಿ 2 ಚೆಂಡು ಉಂಟು. ಒಂದು ನಮ್ಮ ದೈವ ಉಂಟಲ್ಲ, ಅಜ್ಜಿ ಮನೆಗೆ, ನನ್ನ ಮಾಮಿಯ ಮನೆಗೆ, ಅಜ್ಜಿ ಮನೆ ಉಂಟು, ಅವನಿಗೆ ಅಲ್ಲಿಗೆ ಕೂಡ ಕೊಡುವ ಅಂತ. ಮತ್ತು ಅಮ್ಮ ಬಕ್ಕ ಕೊರ್ಕ ಮಾಮಿ ಅತ್ತೆಕ ಬೈಯಟ್ ಮಿಸ್ಟೇಕ್ ಆಗ್ತದೆ. ಒಂದು ಪಪ್ಪಾಯ ಒಂದು ತೊಡು ತಿಂದ್ರು ಅವ್ರು ಮೊನ್ನೆ, ಗೊತ್ತಿರ್ಬೋದು, ತಿಂದಿರೋ ಬ್ಲಾಗ್ ನೋಡಿರ್ಬೋದು. ಅದು ಹಾಗೆ ಕೊಡುತ್ತಿಲ್ಲ, ಹಾಗೆಲ್ಲ ನಾನು ತುಂಬ ಜಾಗ್ರತೆ ಮಾಡ್ತೇನೆ ಕೆಲವೊಮ್ಮೆ ಹಾಗೆ.